ತಾಲೂಕು ಪಂಚಾಯತಿ ಮಾಜಿ ಅಧ್ಯಕ್ಷರಾದಂಥ ಆರ್ ಮಾಧವರವರೇ, ನಗರಸಭಾ ಮಾಜಿ ಸದಸ್ಯರಾದಂಥ ಭಾಗವಹಿಸಿದ್ದಾರೆ. ಹಾಗೆ ನಮ್ಮ ಯಕ್ಷೂರು ಗ್ರಾಮದ ನಮ್ಮ ಸಮಾಜದ ಮುಖಂಡರಾದ 24/4/26 ಅಂದರೆ ನಾಳೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ವಿಶೇಷ ಸಂಪುಟ ಸಭೆಯನ್ನು ಕರೆದಿದ್ದಾರೆ. ಆ ಒಂದು ವಿಶೇಷ ಸಂಪುಟ ಸಭೆಯಲ್ಲಿ ಒಳ ಮೀಸಲಾತಿ ವಿಚಾರವಾಗಿ ತೀರ್ಮಾನವನ್ನು ಮಾಡ್ತೇವೆ ಅಂತಕ್ಕಂಥದ್ದನ್ನು ಹೇಳಿ ವಿಶೇಷ ಸಚಿವ ಸಂಪುಟ ಸಭೆಯನ್ನು ಕರೆದಿರ್ತಕ್ಕಂಥದ್ದಕ್ಕೆ ಈ ಜಿಲ್ಲೆಯ ಜನರ, ನಮ್ಮ ಸಮಾಜದ ಜಿಲ್ಲೆಯ ಜನರ ಪರವಾಗಿ ಅವ್ರಿಗೆ ನಾವು ಕೆಲವು ಒತ್ತಾಯಗಳನ್ನು ಇವತ್ತು ಮಾಡಬೇಕಾಗಿದೆ. ಇದು ನಾಗಮೋಹನ್ ದಾಸರವರ ಏಕಸದಸ್ಯ ಆಯೋಗವನ್ನು ರಚನೆ ಮಾಡಿದರು. ಕಷ್ಟ ಜಾತಿ ಇರ್ತಕ್ಕಂಥ 3 ಜಾತಿಗಳಲ್ಲಿ ಒಳ ಮೀಸಲಾತಿಯನ್ನು ಮಾಡಬೇಕು ಅಂತಕ್ಕಂಥದ್ದು ಒಂದು ವರ್ಗದ ಒಂದು ಗುಂಪಿನ ಒಂದು ಮನವಿ ಮೇಲೆ ಒಂದು ನಾಗಮೋಹನ್ ದಾಸ್ ಅವರ ಏಕಸದಸ್ಯ ಆಯೋಗವನ್ನು ರಚನೆ ಮಾಡಿ ಒಂದು ಒಳ ಮೀಸಲಾತಿಯನ್ನು ಜಾರಿ ಮಾಡಬೇಕು ಅಂತೇಳಿ ಅದನ್ನು ಆಯೋಗದ ರಿಪೋರ್ಟ್ನ ತರಿಸ್ತೀವಿ. ಬಟ್ ಆ ಆಯೋಗದಲ್ಲಿ ಆಯೋಗ ಸದ್ಯಕ್ಕೆ ಈಗ ಕೋರ್ಟ್ನಲ್ಲೂ ಸಹ ಸ್ಟೇ ಆಗಿದೆ. ಅದು ಆಯೋಗದ ವರದಿ ಅಲ್ಲಿ ಅವಾಗ ಆಯೋಗ ವರದಿ ಮಾಡಿದಂಥದ್ದು 17%, SC ಗಳು ಮಾಡಿದಂಥದ್ದು 13%, ST-ಗಳಿಗೆ 7% ಅಂತೇಳಿ 56% ಆಯಿತು. ಕೋರ್ಟ್ ಏನಿದೆ, ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗಳಲ್ಲಿ ಅದನ್ನು ಇತರೆ ನಮ್ಮ ಸಮಾಜಗಳು ಕೋರ್ಟ್ಗಳ ಸಂದರ್ಭಗಳಲ್ಲಿ 50%ನ ಮೀರಬಾರ್ದು, 50%ನ ಮೀರಬೇಕಾದ್ರೆ ಶೆಡ್ಯೂಲ್ 9ಗೆ ಶಿಫಾರಸು ಮಾಡಬೇಕು. ಕೇಂದ್ರ ಸರ್ಕಾರ ಅದನ್ನು ಶೆಡ್ಯೂಲ್ 9ನಲ್ಲಿ ಸೇರಿಸ್ತಾ ಮಾತ್ರ ಏನೋ 56% ಮಾಡಿ ಸಾಧ್ಯತೆ, ಅಥವಾ 50 ಒಳಗಡೆ ನೀವು ಜಾರಿಯನ್ನು ನೀವು ಅಷ್ಟನ್ನು ಮೇಂಟೈನ್